ಪ್ರಿಯರೇ, ಈ ಶ್ರಮದ ದಿನಗಳಲ್ಲಿ ನಿಮಗೆ ಪ್ರಾರ್ಥನೆಗೆ ಪುರುಸೊತ್ತಿದೆಯಾ ಅಥವಾ ಪುರುಸೊತ್ತಿಲ್ವೋ? ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂತಂದರೆ, ಈ ಶ್ರಮದ ದಿನಗಳಲ್ಲಿ ಅನೇಕರು ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಮತ್ತಾಯ ಸುವಾರ್ತೆ 24ನೇ ಅಧ್ಯಾಯ 44 ನಾವು ಓದೋದಾದರೆ, ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ, ಮನುಷ್ಯಕುಮಾರನು ಬರುತ್ತಾನೆ. ಪ್ರಿಯರೇ, ನೀವು ನೆನೆಸದೇ ಇರುವ ಸಮಯದಲ್ಲಿ ಯಾರು ಬರ್ತಾನೆ? ಮನುಷ್ಯಕುಮಾರನು ಬರ್ತಾನೆ. ನೀವು ಅದಕ್ಕೆ ಸಿದ್ಧವಾಗಿದ್ದೀರಾ, ನೀವು ಅದಕ್ಕೆ ಸಿದ್ಧವಾಗಿದ್ದೀರಾ ಎಂಬುದನ್ನು ನೀವು ನೆನಪು ಮಾಡಿಕೊಳ್ಳಿ. ಪ್ರಾರ್ಥನೆಗೆ ಸಿದ್ಧತೆ ಬಹಳ ಮುಖ್ಯ. ಪ್ರಾರ್ಥನೆ ಸಿದ್ಧತೆಯೇ ಇಲ್ಲ ಅಂತಂದರೆ ನೀವು ಪ್ರಾರ್ಥನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ದೇವರು ಅನೇಕರ ಅಗತ್ಯಗಳಿಗಾಗಿ ನಮ್ಮನ್ನು ಪ್ರಾರ್ಥನೆ ಮಾಡೋದಕ್ಕೆ ಕಳಿಸಿದ್ದಾರೆ. ನಮ್ಮ ಪ್ರಾರ್ಥನೆ ಹೇಗಿರಬೇಕಂತಂದರೆ ಒಂದು ಭದ್ರತೆಯ ಭರವಸೆಯಾಗಿರಬೇಕು. ಕೀರ್ತನೆಗಳಲ್ಲಿ ನಾವು ನೋಡ್ತೇವೆ, 55:22 ನಾವು ನೋಡೋದಾದರೆ, ನೀತಿವಂತನನ್ನು ಎಂದಿಗೂ ಕದಲಗೊಡಿಸೆನು. ಪ್ರಾರ್ಥನೆ ಮಾಡಿ ಯಾರು ನೀತಿವಂತನಾಗಿರ್ತಾನೋ ಅವನು ಎಂದಿಗೂ ಕದಲಗೊಡಿಸನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಕೀರ್ತನೆಗಳು 55:12-14 ನಾವು ನೋಡಿಕೊಳ್ಳೋದಾದರೆ, ಅಲ್ಲಿ ಸಹ ಇಲ್ಲಿ ನಾವು ನೋಡುತ್ತೇವೆ, ನನ್ನನ್ನು ದೂಷಿಸುವವನು ವೈರಿಯಾಗಿದ್ದರೆ ತಾಳಿಕೊಂಡೆನು, ಆದರೆ ಆಪ್ತ ಸ್ನೇಹಿತನು ನನ್ನ ಕಾಲನ್ನು ಅಡ್ಡುಗೊಳಿಸಿದ್ದಾನೆ. ದೇವರು ಈ ವಾಕ್ಯಗಳ ಮೂಲಕ ನಮ್ಮನ್ನು ಎಚ್ಚರಿಸ್ತಾರೆ. ವಾಕ್ಯಗಳು ಕೀರ್ತನೆಗಳಲ್ಲಿ 41:9 ನಾವು ನೋಡ್ತೇವೆ, ನಾನು ಯಾವನನ್ನು ನಂಬಿದ್ದೇನೋ, ಯಾವನು ನನ್ನ ಮನೆಯಲ್ಲಿ ಅನ್ನ ಪಾನಗಳನ್ನು ತೆಗೆದುಕೊಂಡನೋ ಅಂತ ಆಪ್ತ ಸ್ನೇಹಿತನು ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ ಎಂದು ನೋಡ್ತೇವೆ. ಪ್ರಿಯರೇ, ನಮ್ಮ ಪ್ರಾರ್ಥನೆ ಭದ್ರತೆಯ ಭರವಸೆಯಾಗಿದೆಯಾ? ನಮ್ಮ ಪ್ರಾರ್ಥನೆ ಪ್ರೀತಿಯ ಸೇವಕರಿಗಾಗಿ ಅಥವಾ ಪ್ರೀತಿಗಾಗಿ ಪ್ರಾರ್ಥನೆಯಾಗಿದೆಯಾ? ಅನೇಕ ಸಂದರ್ಭಗಳಲ್ಲಿ ಕೈ ಬಿಟ್ಟು ಹೋಗಿರುವಂಥ ಸಂದರ್ಭಗಳಲ್ಲೂ ಸಹ ಪ್ರಾರ್ಥನೆಗಳು ನಮ್ಮನ್ನು ಜೀವಂತವಾಗಿ ಎಬ್ಬಿಸುತ್ತವೆ ಅನ್ನುವಂಥದ್ದನ್ನು ನಾವು ಯಾಕೆ ಮರೆತು ಬಿಟ್ಟಿದ್ದೇವೆ? ಪ್ರಿಯರೇ, ನೀವು ಯೋಹಾನ ಸುವಾರ್ತೆ 13ನೇ ಅಧ್ಯಾಯ 2-3 ನಾವು ನೋಡುವುದಾದರೆ, ದೇವರ ಬಳಿ ಅನೇಕ ಗೂಢಾರ್ಥಗಳು, ಅನೇಕ ಮಹತ್ ಕಾರ್ಯಗಳು ಇದ್ದವು. ಅವನ್ನು ದೇವರು ನಮಗಾಗಿ ಕೊಟ್ಟರು. ನಮಗೆ ಹೇಗೆ ಕೊಟ್ಟರು ಅಂತಂದರೆ, ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ. ಆ ಪ್ರೀತಿಯ ನಿಮಿತ್ತ ದೇವರು ನಮಗೆ ಕೊಟ್ಟರು ಎಂಬುದನ್ನು ನಾವು ನೋಡುತ್ತೇವೆ. ದೇವರು ನಮಗೆ ಕೊಟ್ಟರು, ಆದರೆ ನಾವು ಏನು ಮಾಡಿದ್ವಿ ಅಂತಂದರೆ ನಾವು ಅದನ್ನು ಮರೆತು ಬಿಟ್ಟಿವಿ. ದೇವರು ಕೊಟ್ಟಂಥದ್ದನ್ನು ನಾವು ಮರೆತು ಬಿಟ್ಟಿವಿ. ದೇವರು ಕೊಟ್ಟಂಥದ್ದನ್ನು ನಾವು ಕಾಲಲ್ಲಿ ಒದ್ದುಕೊಂಡು ಬಂದುಬಿಟ್ವಿ ಎಂಬುದನ್ನು ನಾವು ನೋಡ್ತೇವೆ. 1 ಪೇತ್ರ 2ನೇ ಅಧ್ಯಾಯ 23 ನಾವು ನೋಡುವುದಾದರೆ, ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸುವನು. ದೇವರು ಈ ಲೆಂಟ್ ಡೇಸಲ್ಲಿ, ಈ ಶ್ರಮದ ದಿನಗಳಲ್ಲಿ ನಿಮ್ಮ ಅಂತಃಕರಣವನ್ನು ಶುದ್ಧ ಮಾಡಿಕೊಳ್ಳಿ, ನಿಮ್ಮ ಹೃದಯವನ್ನು ಶುದ್ಧ ಮಾಡಿಕೊಳ್ಳಿ, ಒಪ್ಪಿಸಿಕೊಡಿ, ಪ್ರಾರ್ಥನೆಯಲ್ಲಿ ಒಪ್ಪಿಸಿಕೊಡಿ, ಉಪವಾಸದಲ್ಲಿ ಪ್ರಾರ್ಥನೆ ಮಾಡಿ, ಮೊರೆ ಇಡಿ. ದೇವರು ನಿಮ್ಮ ಹೃದಯದ ಆಲೋಚನೆಗಳನ್ನು ಕೇಳ್ತಾರೆ. ನಿಮ್ಮ ಹೃದಯದ ಆಲೋಚನೆಗಳನ್ನು ಕೇಳಿ ಆಶೀರ್ವಾದ ಮಾಡ್ತಾರೆ ಎಂಬುದನ್ನು ಯಾಕೆ ಮರಿತೀರಿ? ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರನಪ್ಪ. ದೇವಾ, ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಈ ಶ್ರಮದ ದಿನಗಳಲ್ಲಿ ದೇವರೇ, ಪ್ರಾರ್ಥನೆ ಮಾಡಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ವಂದಿಸ್ತೇನೆ ಸ್ವಾಮಿ. ನಿಮ್ಮ ರಕ್ತಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ದೇವರೇ, ಯುವತಿಯರಿಗಾಗಿ ಪ್ರಾರ್ಥಿಸ್ತೇನೆ, ಯವನಸ್ಥರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಸಹಾಯ ಮಾಡಪ್ಪ. ರಾಜ, ಸಹಾಯ ಮಾಡಪ್ಪ. ಇಮ್ಮಾನ್ಯುವಲಾದಂಥ ದೇವರೇ, ಸಹಾಯ ಮಾಡು ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ವಿಧವೆಯರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರ ಅಗತ್ಯಗಳನ್ನು ಪೂರೈಸು ಸ್ವಾಮಿ. ಪ್ರಕೃತಿಗಳ ಹತೋಟಿಯಲ್ಲಿ ಇಟ್ಟುಕೊಂಡಿರುವಂಥ ದೇವರಪ್ಪ, ಸಹಾಯ ಮಾಡಪ್ಪ. ವಿಶೇಷವಾಗಿ ಸ್ವಾಮಿ, ಈ ತಿಂಗಳು ಸ್ವಾಮಿ ಅನೇಕ ಮಕ್ಕಳು ದೇವರೇ ಪರೀಕ್ಷೆಗಾಗಿ ಸಿದ್ಧಗೊಳ್ಳುತ್ತಾ ಇದ್ದಾರೆ ಸ್ವಾಮಿ. ಅವರು ಓದಿಕೊಂಡಿದ್ದು ದೇವರೇ ನೆನಪಿನಲ್ಲಿರಲಿ ಸ್ವಾಮಿ.
ಪರೀಕ್ಷೆಯ ಮೂಲಕ ದೇವರೇ ಅಪ್ಪ ಅವ್ರು ಓದಿದ್ದನ್ನು ಬರೆಯುವಾಗಿ ಕೃಪೆಯನ್ನು ಅನುಗ್ರಹಿಸು, ನೆನಪಿನ ಶಕ್ತಿಯನ್ನು ಹೆಚ್ಚಿಸು ಸ್ವಾಮಿ. ಸಹಾಯ ಮಾಡಪ್ಪ. ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ದೇವರೇ, ಅದ್ಭುತ ಮಾಡು ಸ್ವಾಮಿ, ಅದ್ಭುತ ಮಾಡು ದೇವರೇ. ಸಭೆಗಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ, ಅದ್ಭುತಗಳು ನಡೆಯಲಿ ಸ್ವಾಮಿ. ಈ ಶ್ರಮದ ದಿನಗಳಲ್ಲಿ ದೇವರೇ ಯಾರ್ಯಾರು ಉಪವಾಸ ಪ್ರಾರ್ಥನೆ ಮಾಡ್ತಾಯಿದ್ರು ಅವರ ಹೃದಯದ ಆವೇದನೆಗಳನ್ನು ನೀವು ಕೇಳಿ ಆಶೀರ್ವಾದ ಮಾಡ್ತಿರಂತ ನಾನು ಬಲವಾಗಿ ನಂಬುತ್ತಾ ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಅಮೇನ್, ಅಮೇನ್, ಅಮೇನ್. ಪ್ರಿಯರೇ, ನೀವು ನಿರಂತರವಾಗಿ ನೋಡ್ತಾರೆ 7 ಲ್ಯಾಬ್ ಚಾನಲ್. ನಮಗಾಗಿ ಪ್ರಾರ್ಥಿಸಿರಿ, ಬೆಲ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒತ್ತುವುದನ್ನು ಮರಿಬೇಡಿ. ನಿಮ್ಮ ಸಹಕಾರ, ಸಹಾಯ, ನಿಮ್ಮ ಪ್ರಾರ್ಥನೆ ನಿರಂತರವಾಗಿರಲಿ. ನಮಸ್ಕಾರ.